ಒಂದೇ ದಿನದಲ್ಲಿ ನಿಮಗೆ ಕೂದಲು ಬೆಳಿಬೇಕಾ? ಒಂದೇ ವಾರದಲ್ಲಿ ನೀವು ಇಂಚಲ್ಲಿ ಮೆಜರ್ ಮಾಡಬೇಕಾ? ಡೆಫಿನೆಟಾಗಿ ಇವತ್ತಿನ ವೀಡಿಯೋ ಮಿಸ್ ಮಾಡಿದೆ ನೋಡಿ. ವೆಲ್ಕಮ್ ಟು ಹೇಮಾನಾಗ್ರಿಸ್ ಬ್ಲಾಗ್ಸ್. ನಾನು ಹೇಮಾ. ನೋಡಿ, ಕೂದಲು ಉದುರ್ತಿದೆ ಅಂದರೆ ಯೂಶಲಿ ಏನಂತಾರೆ, ಈ ಎಣ್ಣೆ ಅಪ್ಲೈ ಮಾಡಿ ನಿಮ್ಮ ಕೂದಲು ಉದುರುತ್ತೆ, ಈ ಎಣ್ಣೆ ಅಪ್ಲೈ ಮಾಡಿ ಕೂದಲು ಉದ್ದವಾಗಿ ಬೆಳೆಯುತ್ತೆ ಅಂತ ಹೇಳ್ತಾರಲ್ಲ. ಇವತ್ತಿನ ವೀಡಿಯೋ ಎಂಟೈರ್ಲಿ ಡಿಫ್ರೆಂಟ್. ನಿಮ್ಗೆ ಗೊತ್ತಾ, ಇದನ್ನು ತಿನ್ನಿ ಒಂದೇ ರಾತ್ರಿಯೇ ನಿಮಗೆ ಮ್ಯಾಜಿಕ್ ಆಗುತ್ತೆ ಅಂತ ಹೇಳ್ತೀನಿ. ಇದರಲ್ಲಿ ಏನಿದೆ ಹೇಮಾ ಅಂತದ್ದು ಅಂದರೆ ಐರನ್, ಮೆಗ್ನೀಷಿಯಮ್, ಜಿಂಕ್. ಐರನ್ ಇತ್ತು ಅಂದರೆ ಏನು ಹೇಳಿ, ಕೂದಲು ಖಂಡಿತವಾಗ್ಲೂ ಬೆಳೆಯುತ್ತೆ. ಯೂಶಲಿ ಪ್ರೆಗ್ನೆನ್ಸಿಲಿ ಐರನ್ ಮಾತ್ರ ಕೊಡ್ತಾರಲ್ಲ, ಕೂದಲು ಹೆಂಗೆ ಬೆಳೆಯುತ್ತೆ ಹೇಳಿ, ಅದು ಇದರಲ್ಲಿದೆ ಆಯಿತಾ. ಒಮೆಗಾ 3 ಮತ್ತು ಒಮೆಗಾ 6 ಇದೆ. ಸೊ ವೆಲ್ಕಮ್ ಟು ಹೇಮಾನಾಗ್ರಿಸ್ ಬ್ಲಾಗ್ಸ್. ನಾನು ಹೇಮಾ. ಒಂದೇ ಒಂದು ದಿನ ನಾನು ನಿಮ್ಗೆ ಚಾಲೆಂಜ್ ಕೊಡ್ತೀನಿ ಆಯಿತಾ. ಇದನ್ನು ತಿನ್ನಿ, ಇದನ್ನು ಅಪ್ಲೈ ಮಾಡ್ತಾ ಬನ್ನಿ. ಇದ್ರ ಜೊತೆಗೆ ಬರೀ ಇದೆ ಅಲ್ಲ, ಈ ಅದ್ಭುತವಾದ ಎಣ್ಣೆನ ಅಪ್ಲೈ ಮಾಡ್ತಾ ಬನ್ನಿ. ಕೇವಲ ಕೊಬ್ಬರಿ ಎಣ್ಣೆಗೆ ಇದೊಂದು ಮಿಕ್ಸ್ ಮಾಡಿ ನಿಮ್ಮ ಎಣ್ಣೆ ನೋಡಿ 2 ಪಾರ್ಲಲ್ಲಾಗಿ ವರ್ಕ್ ಆಗಿ ನಿಮಗೆ ಇಂಚಲ್ಲಿ ನೀವು ಮೆಜರ್ ಮಾಡಬೇಕು ನಿಮ್ಮ ಕೂದಲು ಒಂದು ವಾರದಲ್ಲಿ, ಆ ಮಟ್ಟಕ್ಕೆ ಬೆಳೆಯುತ್ತೆ. ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ. ಉದ್ದು ಜಡೆ ಯಾರಿಗಿಷ್ಟ ಇಲ್ಲ ಹೇಳಿ. ನಮಗೆಲ್ಲ ಟ್ರೆಡಿಷ್ನಲ್ ಆಗಿ ಬಂದಿರೋದು ಉದ್ದು ಜಡೆ. ಅದರಲ್ಲೂ 40 ವರ್ಷ ಆದಮೇಲೆ ಅಯ್ಯೋ ಕೂದಲು ಉದುರೋಗುತ್ತಪ್ಪ, ಸ್ಪ್ಲಿಟ್ ಎಂಡ್ಸ್ ಆಗುತ್ತೆ, ಕೂದಲು ಬೆಳೆಯೋದೇ ಇಲ್ಲ, ದಟ್ಟವಾಗಿ ಬೆಳೆಯಲ್ಲ ಅನ್ನೋರಿಗೆ ಲೈವ್ ಎಕ್ಸಾಂಪಲ್. 40 ವರ್ಷ ಆದ್ರೂ ಕೂದಲು ಬೆಳೆಯುತ್ತೆ ಅನ್ನೋದಕ್ಕೆ ಅದು ಎಣ್ಣೆ ಹಚ್ಚಿದೆ ನೋಡಿ. ಎಣ್ಣೆ ಹಚ್ಚಿದ್ರೇ ಇಷ್ಟು ಉದ್ದ ಇದೆ, ಇಷ್ಟು ದಪ್ಪ ಇದೆ ನನ್ನ ಕೂದಲು. ಯಾರ್ದು ಬೇರೆಯವ್ರದ್ದು ನನ್ನ ಸ್ಕ್ರೀನ್ಶಾಟ್ ತೆಗೆದು ಹಾಕ್ಕೊಂಡಿಲ್ಲ. ನನ್ನ ಕೂದಲೇ ನೋಡಿ. ಏನಾದ್ರು ನಿಮಗೆ ಕಾಣ್ತಿದೆಯಾ? ಸೊ 40 ವರ್ಷ ಆದ್ರೂ ಕೂದಲು ದಟ್ಟವಾಗಿ ಬೆಳೆಯುತ್ತೆ, ಉದ್ದವಾಗಿ ಬೆಳೆಯುತ್ತೆ, ಉದ್ದ ಬೆಳೆಯುತ್ತೆ. ಇದಕ್ಕೇನು ಮಾಡಬೇಕು? ಇಲ್ಲಿ 1 ನಿಮಿಷ ನೋಡಿ, ನನ್ನ ಕೂದಲು ಎಷ್ಟು ಉದ್ದ ಇದೆ. ಓಕೆ, ಇದಕ್ಕೆ ಚಿಕ್ಕ ಚಿಕ್ಕ ಟಿಪ್ಸ್ ಹೇಳಿರ್ತೀನಿ. ಯೂಶ್ವಲಿ ನಾವೇನು ಮಾಡ್ತೀವಿ, ಹಿಂದಿನ ಕಾಲದಲ್ಲೆಲ್ಲ ನಾವು ಊಟ ಮಾಡೋದ್ರಲ್ಲೇ ನಮಗೆ ಐರನ್ ಸಿಕ್ಕಿರೋದು. ಪ್ರತಿಯೊಬ್ಬರು ಮನೇಲೂ ರಾಗಿ ಮುದ್ದೆ ತಿಂತಿದ್ವಿ. ಈಗ ರಾಗಿ ಮುದ್ದೆ ತಿನ್ನೋ ಮನೆಯೇ ಇಲ್ಲ, ಅಪರೂಪ ಎಲ್ಲೋ ರಾಗಿ ಮುದ್ದೆ ತಿನ್ನೋ ಮನೆ. ಸೊ ಇವತ್ತು ಅದ್ಭುತವಾದ ಒಂದು ಎಣ್ಣೆ ಪ್ರಿಪ್ರೇಷನ್ ಹೇಳ್ಕೊಟ್ಟಿದ್ದೀನಿ. ಅದನ್ನು ಫ್ಯೂಷನ್ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ತೀನಿ. ಓಕೆ, ಸೊ ಈ ವಿಡಿಯೋಗೋಸ್ಕರ ನಾನು ಡೈರೆಕ್ಟಾಗಿ ಪ್ರಿಪೇರ್ ಮಾಡಿದ್ದೀನಿ. ಇನ್ನೊಂದು ಫ್ಯೂಷನ್ ಪ್ರಿಪೇರ್ ಮಾಡ್ಕೊಳ್ಳಿ ನೀವು ಆಯಿತಾ. ಇಷ್ಟು ದಿನ ಅದನ್ನು ಬಿಸಿಲಲ್ಲಿ ಇಡಬೇಕು ಅಂತ ಹೇಳ್ತೀನಿ, ಅಷ್ಟು ದಿನದಲ್ಲಿ ಬಿಸಿಲಲ್ಲಿ ಇಡಿ. ಓಕೆ, ಸೆಕೆಂಡ್ ಪಾಯಿಂಟ್ ಏನು ಹೇಮಾ, ಅದ್ಭುತವಾದ ಒಂದು ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ಖಾಲಿ ಹೊಟ್ಟೆಲಾದರೂ ತಿನ್ನಿ, ನೀವು ಯಾವಾಗ ನಿಮಗೆ ಫ್ರೀ ಇರುತ್ತೋ ಆವಾಗ ತಿನ್ನಿ. ಯೂಶಲಿ ರಾತ್ರಿ ಹೊತ್ತು ತಿನ್ನೋಕ್ಕೆ ಹೋಗ್ಬೇಡಿ, ಯಾಕಂದರೆ ಇದು ಜೀರ್ಣ ಆಗೋದಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳ್ತೀನಿ. ಇದನ್ನು ಇದೇ ಪ್ರಮಾಣದಲ್ಲಿ ನೀವು ರೋಸ್ಟ್ ಮಾಡಿ ತಿನ್ನಬೇಕಾಗತ್ತೆ ಆಯಿತಾ. ಸೊ ಇದು 2ರಿಂದ 40 ವರ್ಷ ಆದ್ರೂ ನಾನೇ ಹೇಳ್ತಿದ್ದೀನಿ, 40 ವರ್ಷ ಆದ್ರೂ ನಿಮ್ಮ ಕೂದಲು ಉದ್ದಕ್ಕೆ ದಟ್ಟವಾಗಿರುತ್ತೆ. ನೋಡಿ, ನನ್ನ ಕೂದಲಲ್ಲಿ ಎಣ್ಣೆ ಹಾಕಿದ್ರು ನನ್ನ ಕೂದಲು ಇಷ್ಟು ದಪ್ಪ ಇದೆ, ಇಷ್ಟು ಉದ್ದ ಇದೆ. ಅದು ಎಣ್ಣೆ ಹಾಕದೆ ಸ್ನಾನ ಮಾಡಿದಾಗ ನಿಮ್ಗೆ ಇನ್ನೂ ದಪ್ಪ ಗೊತ್ತಾಗೋದು ಆಯಿತಾ. ಎಣ್ಣೆ ಹಾಕೋದ್ರಿಂದ ಅದೆಲ್ಲ ಇದಾಗಿರುತ್ತೆ. ಸೊ ಎಣ್ಣೆನೂ ಅಷ್ಟೇ ತುಂಬ ವಿಶೇಷವಾದ ಎಣ್ಣೆ, ಅಂದರೆ ಕೊಬ್ಬರಿ ಎಣ್ಣೆಗೆ ಇದೊಂದು ಮಿಕ್ಸ್ ಮಾಡಿದ್ರೆ ಸಾಕು, ನಿಮ್ಮ ಕೂದಲು 100ಕ್ಕೆ 100%. ಆಮೇಲೆ ಇದಕ್ಕೆ ಅಲರ್ಜಿ ಇರೋರೇ ಇಲ್ಲ ಪ್ರಪಂಚದಲ್ಲಿ, ಅಲರ್ಜಿ ಇರೋರೇ ಇಲ್ಲ. ಸೊ ಇದರಲ್ಲಿ ಒಮೆಗಾ 3 ಒಮೆಗಾ 6 ಇದೆ ಆಯಿತಾ. ವೆಲ್ಕಮ್ ಟು ಹೇಮಾನಾಗ್ರಿಸ್ ಅಂತ ಹೇಳ್ತಾ, ಇವತ್ತಿನ ಈ ಅದ್ಭುತವಾದ ಇವೆರಡಿದ್ರೆ ಸಾಕು, ನಿಮ್ಮ ಕೂದಲು ಬೆಳವಣಿಗೆಯನ್ನು ಯಾರೂ ತಡೆಯೋಕ್ಕಾಗಲ್ಲ. ಇದು ಜೆಂಟ್ಸು ಯೂಸ್ ಮಾಡ್ಬೋದು, ಲೇಡೀಸು ಯೂಸ್ ಮಾಡ್ಬೋದು. ಯಾವ ರೀತಿ ರೆಡಿ ಮಾಡಿದೆ ಫ್ಯೂಷನ್ ಎಣ್ಣೆನ ಕೊಬ್ಬರಿ ಎಣ್ಣೆಗೆ ಅಂತ ಒಂದ್ಸಲ ನೋಡ್ಕೊಂಬಂದ್ಬಿಡಿ. ಓಕೆನಾ ಫ್ರೆಂಡ್ಸ್, ಇಲ್ಲಿ ನಾನು ನೋಡಿ ಸುಮಾರು 10ರಿಂದ 15 ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಆಯಿತಾ. ಒಣಗಿರೋದು ಯೂಸ್ ಮಾಡಬೇಡಿ. ಒಂದು ಅರ್ಧ ನಲ್ಲಿಕಾಯಿ, ಚಿಕ್ಕ ಸೈಜ್ ಆದರೆ 1 ತೊಗೊಳ್ಳಿ, ದೊಡ್ಡದಾದರೆ ಒಂದು ಅರ್ಧ ತೊಗೊಳ್ಳಿ ಆಯಿತಾ. ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸ್ ತೊಗೊಂಡಿದ್ದೀನಿ, ಅಕ್ಸೆ ಬೀಜ ಅಂತ ಹೇಳ್ತೀರಲ್ಲ, ನಮ್ಮ ಆಯುರ್ವೇದ ಬ್ರ್ಯಾಂಡ್ದೇ ಇದೆ, ತೊಗೊಳಂಗಿದ್ರೆ ತೊಗೊಳ್ಳಿ. ಇದರದ್ದು ಹೇಳ್ತೀನಿ ಬೆನಿಫಿಟ್ಸ್ ಏನು ಅಂತ ಹೇಳ್ತೀನಿ. ಸುಮಾರು ನೋಡಿ ಎಷ್ಟು ಚೆನ್ನಾಗಿದೆ ಪ್ಯಾಕಿಂಗು ಅಂತ. 200 ಗ್ರಾಮ್ಗೆ 50 ರೂಪಾಯಿ, 200 ಗ್ರಾಮ್ಗೆ 50 ರೂಪಾಯಿ. ಪ್ರೋಟೀನ್ ರಿಚ್ಚು, ಫೈಬರ್ ರಿಚ್ಚು, ಒಮೆಗಾ 3 ರಿಚ್ಚು. ಓಕೆನಾ. ಸೊ ಒಂದು ಅರ್ಧ ಚಮಚದಷ್ಟು ಮೆಂತ್ಯ ಕಾಳು. ಓಕೆ, ಫಸ್ಟು ಇದಿಷ್ಟು ಒಂಚೂರು ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಡ್ತೀನಿ, ಹುರ್ಕೊಳ್ತೀನಿ ಫ್ರೆಂಡ್ಸ್. ಇದನ್ನು ಸಿಮ್ಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಇದು ಐರನ್ ತಪ್ಪಲೆನೇ ಆಗಬೇಕು ಆಯಿತಾ. ಸ್ಟೀಲು ನಾನ್ ಸ್ಟಿಕ್ ಆಗಲ್ಲ, ಅಥವಾ ದಪ್ಪ ತಳೆಯಲ್ಲಿ ಮಾಡ್ಕೊಳ್ಳಿ. ದಪ್ಪ ತಳ ಪಾತ್ರೆ ಇರುತ್ತಲ್ಲ ಅದರಲ್ಲಿ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸಿಮ್ಮಲ್ಲಿ.
ಅದೊಂಚೂರು ಅಂಟ್ಕೊಳ್ಬಾರ್ದು ಸ್ಪೂನ್ಗೆ, ಆಯಿತಾ? ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಆಗಬೇಕು. 2 ರಿಂದ 3 ನಿಮಿಷ. ಸೊ ಈಗ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಚಿಟಪಟ ಅಂತಿದೆ. ಈಗ ಸ್ಟವ್ ಆಫ್ ಮಾಡಿಬಿಡ್ತೀನಿ, ಆಯಿತಾ? ಇಷ್ಟೇ ಫ್ಲೇಮ್ ಸಾಕು ನಮಗೆ. ಈಗ ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ ಇದೆಯಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ಟವ್ ಆನ್ ಮಾಡೋಂಗಿಲ್ಲ. ಏನು ಮಾಡಬೇಕಂತ, ಒಂದು ಮುಚ್ಚಳ ಏನಾರು ತೊಗೊಂಡು ಮುಚ್ಚಿಬಿಡ್ಬೇಕು. ಒಂದು ಸಲ ಇದನ್ನು ತಿರುಗಿಸ್ಕೊಡ್ತೀನಿ. ಆಫ್ ಮಾಡಿದ್ದೀನಿ ಸ್ಟವ್ ನೋಡಿ. ಇದರಲ್ಲೇ ಅದು ಕಂಪ್ಲೀಟ್ ಬೇಯಬೇಕು. ಒಂದು ಅರ್ಧ ಗಂಟೆ ಬಿಟ್ಬಿಡ್ತೀನಿ ಈ ಥರ ಮುಚ್ಚಿ, ಅರ್ಧ ಗಂಟೆ ಅಥವಾ ಓವರ್ ನೈಟ್. ಫ್ರೆಂಡ್ಸ್, ಇದೊಂದು ದಪ್ಪ ತಳದ ಪಾತ್ರೆ ಇಟ್ಟಿದ್ದೀನಿ ಇನ್ನೊಂದು, ಆಯಿತಾ? ಇದಕ್ಕೆ ಸುಮಾರು 1 ಚಮಚದಷ್ಟು ಈ ಪೌಡರ್ನ ನೀವು ಮಾಡಿ ಇಟ್ಕೊಳ್ಳಿ. ಪ್ರತಿದಿನ ಸೇವನೆ ಮಾಡ್ಕೊಳ್ಳಿ. 1 ಚಮಚದಷ್ಟು ನಾನಿಲ್ಲಿ ಸನ್ಫ್ಲವರ್ ಸೀಡ್ಸ್ ಹಾಕಿದ್ದೀನಿ. ಇದು ಬಂದ್ಬಿಟ್ಟು ಇದು ಕೂದಲು ಬುಡ ಇದೆಯಲ್ಲ, ಅದನ್ನ ಸ್ಕ್ಯಾಲ್ಪ್ನ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ. ನಂಬರ್ 1, ಕೂದಲನ್ನ ಸ್ಟ್ರೆಂಥನ್ ಕೊಡುತ್ತೆ. ಡ್ಯಾಂಡ್ರಫು, ಹೇರ್ ಫಾಲ್ನ ರೆಡ್ಯೂಸ್ ಮಾಡುತ್ತೆ. ಶೈನಿಂಗ್ ಕೊಡುತ್ತೆ. ಕೆಲವರು ನನಗೆ ತೆಳ್ಳಕ್ಕಿದೆ ಹೇಮ ಕೂದಲು ಅಂತಾರಲ್ಲ, ಅಂಥವ್ರಿಗೆ ರಾಮಬಾಣ. ಇದರಲ್ಲೇ ನಿಮಗೆ ವಿಟಮಿನ್ ಇ ಇದೆ, ಜಿಂಕ್ ಇದೆ, ಬಯೋಟಿನ್ ಇದೆ, ವಿಟಮಿನ್ B7 ಇದೆ, ಸೆಲೇನಿಯಮ್ ಅಂತ ಒಂದಿದೆ. ಅದು ಬಂದ್ಬಿಟ್ಟು ಹೇರ್ನ ಏನಂತೀವಿ, ಹೇರ್ನ ವೀಕ್ ಮಾಡುತ್ತಲ್ಲ, ಅಂಥದಕ್ಕೆ ಸೆಲೇನಿಯಮ್ ಅಂತ ಅದರದ್ದು ಸಿರಮ್ ಬರುತ್ತೆ. ಆ ಸೆಲೇನಿಯಮ್ ಪ್ರೋಟೀನೇ ನಮಗೆ ಸನ್ಫ್ಲವರ್ ಸೀಡ್ಸಲ್ಲೇ ಇದೆ. ಸೊ ದುಡ್ಡು ಕೊಟ್ಟು ತೊಗೊಳ್ಳೋದಿಲ್ಲ. ಮತ್ತು ಒಮೆಗಾ 6 ಇದೆ, ಆಯಿತಾ? ಅದು ನಿಮ್ಮ ಸ್ಕಿನ್ನ, ನಿಮ್ಮ ಹೇರು ಮತ್ತು ಸ್ಕಿನ್ನ ಶೈನಿಂಗು ಮತ್ತು ಬ್ರೈಟ್ನಿಂಗ್ ಮಾಡೋದ್ರಲ್ಲಿ ಹೆಲ್ಪ್ ಆಗುತ್ತೆ. ಸೊ ಸನ್ಫ್ಲವರ್ ಸೀಡ್ಸ್ ತೊಗೊಂಡಿದ್ದೀನಿ. ಎಲ್ಲ ನಮ್ಮ ಆಯುರ್ವೇದ ಬ್ರ್ಯಾಂಡ್ ಅವ್ರದ್ದೇ ಅವೈಲಬಲ್ ಇದೆ. ಯಾವುದೂ ಪ್ರಮೋಷನ್ ಇಲ್ಲ, ಎಲ್ಲ ದುಡ್ಡು ಕೊಟ್ಟು ತೊಗೊಂಡು ಬಂದಿರೋದು, ಆಯಿತಾ? ಆ್ಯಂಟಿ ಇನ್ಫ್ಲಮೇಟ್ರಿ, ರಿಚ್ ಇನ್ ಸೆಲೆನಿಯಮ್, ಇದು ಆ್ಯಂಟಿ ಆಕ್ಸಿಡೆಂಟ್. ಮತ್ತು ಅವ್ರದ್ದೇ ಪಂಪ್ಕಿನ್ ಸೀಡ್ಸ್ ನೋಡಿ ಎಷ್ಟು ಖಾಲಿ ಆಗೋಗಿದೆ. ಸೊ ಪ್ರಮೋಷನ್ ಮಾಡೋಂಗಿದ್ರೆ ತಗೊಂಡಿದ್ದ ತಕ್ಷಣವೇ ಮಾಡಬೇಕಾಯ್ತಲ್ಲ. ಇಷ್ಟು ತಿಂದ ಮೇಲೆ ಯಾರಾದರೂ ಪ್ರಮೋಷನ್ ಮಾಡ್ತಾರಾ? ಡೆಫಿನೆಟಾಗಿ ಪ್ರಮೋಷನ್ ಇಲ್ಲ. ಸೊ ಇದನ್ನು ನಾನು ಸತತವಾಗಿ ಯೂಸ್ ಮಾಡ್ತಾ ಬರ್ತಿದ್ದೆ. ನನಗೆ ತುಂಬ ಕಮೆಂಟ್ಸ್ ಬರ್ತಿತ್ತು, ಹೇಮ ಕೂದಲು ಉದುರುವಿಕೆ ಬಗ್ಗೆ ಹೇಳಿ ಅಂತ. ಸೊ ಇದು ಜಿಂಕ್, ಯಥೇಚ್ಛವಾಗಿ ಜಿಂಕ್ ಇದೆ, ಆಯಿತಾ? ಅದರಲ್ಲೇ ನೋಡಿ ಪಂಪ್ಕಿನ್ ಹಾಕ್ತಾ ಇದ್ದೀನಿ. ಪಂಪ್ಕಿನಲ್ಲಿ ಯಥೇಚ್ಛವಾಗಿ ಜಿಂಕ್ ಇದೆ ಮತ್ತು ಫೈಬರು, ಮೆಗ್ನೀಷಿಯಮ್ ಯಥೇಚ್ಛವಾಗಿದೆ. ಸೊ ಜಿಂಕು, ಫೈಬರು, ಮೆಗ್ನೀಷಿಯಮು, ಐರನ್ನು ಜಾಸ್ತಿ ಇರೋದ್ರಿಂದ, ಐರನ್ ಇರೋದ್ರಿಂದ ನಿಮಗೆ ಹೇರ್ಗೆ ಗ್ರೋತ್ಗೆ ಒಳ್ಳೆಯದಾಗುತ್ತೆ. ಅಂದರೆ ಏನಂತೀವಿ, ಬೂಸ್ಟ್ ಮಾಡುತ್ತೆ ಹೇರ್ ಗ್ರೋತು, ಆಯಿತಾ? ಅದು ಮತ್ತು ಗಟ್ಟಿ ಮಾಡುತ್ತೆ, ಫಾಲಿಕಲ್ಸ್ನ ಇಂಪ್ರೂವ್ ಮಾಡುತ್ತೆ, ಹೇರ್ನ ಥಿಕ್ನಿಂಗ್ ಮಾಡುತ್ತೆ. ಇದು ಯಾವಾಗ ತಿನ್ನಬೇಕು ಅನ್ನೋದು ನಾನು ಹೇಳ್ತೀನಿ. ಮಿನರಲ್ಸಲ್ಲಿ ರಿಚ್ ಇದೆ, ಇದು ಸ್ಟ್ರೆಂಥನ್ಸ್ ಹೇರು. ಮತ್ತು ಇದು ಯಾವ ರೀತಿ ಅಪ್ಲೈ ಮಾಡೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ಒಮೆಗಾ 6 ಹಾಕಿದೆ. ಯಾವುದು ಒಮೆಗಾ 6 ಯಾವ್ದು ಹೇಳಿ? ನಮ್ಮ ಪಂಪ್ಕಿನ್. ಈಗ ಒಮೆಗಾ 3 ಹಾಕ್ತಿದ್ದೀನಿ. ಚಿಯಾ ಸೀಡ್ಸ್ ಸ್ವಲ್ಪ ಹಾಕ್ತೀನಿ, ಯಾಕಂದರೆ ಇದು ಗಂಡ್ಮಕ್ಳು ತಿನ್ಬೋದು, ಬಟ್ ಕೆಲವ್ರಿಗೆ ಚಿಯಾ ಸೀಡ್ಸ್ ಇಷ್ಟ ಆಗಲ್ಲ. ಬಟ್ ಲೇಡೀಸ್ ಡೆಫಿನೆಟಾಗಿ ತೊಗೊಳ್ಳಿ. ಒಮೆಗಾ 3 ಇದೆ ಇದರಲ್ಲಿ, ಆಯಿತಾ? ಇವೇನೇನು ಮಾಡುತ್ತೆ ಅಂದರೆ, ಐರನ್ ಇದೆ, ಜಿಂಕ್ ಇದೆ, ಪ್ರೋಟೀನ್ ಇದೆ. ಒಮೆಗಾ 3 ಏನು ಮಾಡುತ್ತೆ ಅಂದರೆ ಹೇರ್ ಎಲಾಸ್ಟಿಸಿಟಿನ ಇಂಪ್ರೂವ್ ಮಾಡುತ್ತೆ, ಆಯಿತಾ? ಬ್ರೇಕೇಜ್ ಕೆಲವ್ರು ಅಂತಾರಲ್ಲ, ಅಯ್ಯೋ ಕೂದಲು ಅಲ್ಲಲ್ಲೇ ಕಟ್ ಆಗುತ್ತೆ, ಸ್ಪ್ಲಿಟ್ ಎಂಡ್ಸ್ ಆಗುತ್ತೆ ಅಂತ, ಅದು ಡೆಫಿನೆಟಾಗಿ ಆಗಲ್ಲ. ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ, ಆಯಿತಾ? ಇದನ್ನು ನಾನು ದಪ್ಪ ತಳದ ಬಾಂಡಿನ ಬಿಸಿ ಮಾಡಿಕೊಂಡು ಆಫ್ ಮಾಡಿಬಿಟ್ಟು ಆಮೇಲೆ ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಇದನ್ನು ಪೌಡ್ರು ಮಾಡ್ಕೊಳ್ಳೋದನ್ನು ತಿನ್ಬೋದು, ಅಥವಾ ಹಾಗೆ 1 ಚಮಚ ತಿನ್ಬೋದು. ಓಕೆ, ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಅದಕ್ಕೆ ಮುಂಚೆ ಎಣ್ಣೆ ಯಾವ ರೀತಿ ರೆಡಿ ಆಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಿ. ನೋಡಿ, ನಮ್ಮ ಎಣ್ಣೆ ಆಗಲೇ ನಾನು ಇದನ್ನು ಅರ್ಧ ಗಂಟೆ ಬಿಟ್ಟಿದೆ. ಓವರ್ ನೈಟ್ ಬಿಟ್ಟರು ತೊಂದರೆ ಇಲ್ಲ. ಆಮೇಲೆ ಇದನ್ನು ಜಾಸ್ತಿ ಮಾಡಿ ಒಂದು ಬಾಟ್ಲಲ್ಲಿ ಹಾಕಿ ಸೂರ್ಯನ ಕಿರಣಗಳನ್ನ ಬೀಳಂಗೆ ಇಟ್ಬಿಡಿ, ಆಯಿತಾ? ಇದಕ್ಕೆ ಮತ್ತೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಬೋದು. ಇದನ್ನು ಸತತವಾಗಿ 1 ಟೀ ಸ್ಪೂನ್ ತಿಂತಾ ಬಂದರೆ ಪ್ರತಿದಿನ ನಿಮಗೆ ಒಂದೇ ದಿನದಲ್ಲಿ ಮ್ಯಾಜಿಕ್ ಗೊತ್ತಾಗುತ್ತೆ, ಓಕೆನಾ? 1 ಸ್ಪೂನ್ ಕಂಪಲ್ಸರಿ ತಿನ್ನಿ, ಆಯಿತಾ? ಯಾವಾಗ ಬೇಕಾದ್ರೂ ತಿನ್ನಿ, ಖಾಲಿ ಹೊಟ್ಟೆ. ಮತ್ತು ಈ ಎಣ್ಣೆ ಇದೆಯಲ್ಲ, ಇದನ್ನ ಒಂದು ಬಾಟ್ಲಿಗೆ ಹಾಕ್ಬಿಟ್ಟು ಬಿಸಿಲಲ್ಲಿ ಇಡಿ, ಆಯಿತಾ? ಒಮೆಗಾ 3 ಇದೆ, ಒಮೆಗಾ 6 ಇದೆ, ಮತ್ತು ಐರನ್ ಇದೆ. ಯೂಶ್ವಲಿ ನಾವು ಕ್ಯಾರಿಂಗ್ ಎಲ್ಲ ಆದಾಗ ಐರನ್ ಟ್ಯಾಬ್ಲೆಟ್ ಕೊಡ್ತಾರೆ ಅಲ್ವಾ?
ಕೂದಲು ಎಷ್ಟು ಉದ್ದ ಬೆಳೆಯುತ್ತೆ ಹೇಳಿ, ಅದು ನಿಮ್ಗೆ ಸಿಕ್ಬಿಡುತ್ತೆ. ನಮ್ಮ ಆಯುರ್ವೇದ ಎಟ್ಟಾಗೆ ನಾಟ್ ಎ ಪ್ರಮೋಷನ್ ತೋರಿಸಿದ್ದೀನಿ. ಪಂಪ್ಕಿನ್ ಸೀಡ್ಸ್ ಎಷ್ಟು ಖಾಲಿ ಮಾಡಿದ್ದೀನಿ ಅಂತ. ಕ್ಲೀನಾಗಿರುತ್ತೆ ಆಯುರ್ವೇದದ್ದು, ನೀಟಾಗಿ ಪ್ಯಾಕಿಂಗ್ ಇದೆ. 50 ರೂಪಾಯಿ 200 ಗ್ರಾಮ್ಗೆ, ಆಯಿತಾ. ಇದಿಷ್ಟಕ್ಕೂ ಯಾವುದೂ ಅಲರ್ಜಿ ಇರಲ್ಲ ಅಲ್ವಾ. ನೀವು ಮಾಮೂಲಿ ಎಣ್ಣೆ ಯಾವ ರೀತಿ ಅಪ್ಲೈ ಮಾಡ್ತೀರಾ, ನಾ ಹೇಳೋದೊಂದೇ ನೋಡಿ, ಈ ಥರ ಮಸಾಜ್ ಮಾಡಿ, ಆಯಿತಾ. ಟೈಮ್ ಇತ್ತು ಅಂದರೆ ಹಬೆ ಬಟ್ಟೆ ಕೊಟ್ಕೊಳ್ಳಿ, ಇಲ್ಲ ಅಂದರೆ ನಸುಟ್ಟಿಲ್ಲ. 40 ವರ್ಷ ಆದಮೇಲೆ ರಕ್ತಹೀನತೆ ಸ್ಟಾರ್ಟ್ ಆಗುತ್ತೆ ಎಲ್ಲರಿಗೂ, ಲೇಡೀಸ್ಗೆ, ಆಯಿತಾ. ಅಂಥದ್ರಲ್ಲೂ ನಮ್ಮ ಕೂದಲು ಬೆಳವಣಿಗೆ ಆಗ್ತಿದೆ ಅಂದರೆ ನಾನು ಏನೇನು ಇಂಟೇಕ್ ತಗೊಳ್ತೀನಿ ಅಂತ ಸ್ವಲ್ಪ ಯೋಚನೆ ಮಾಡಿ. ಸೊ ನಾನು ಹೇಳೋದು ಚಿಕ್ಕ ಚಿಕ್ಕ ಟಿಪ್ಸು. ಬ್ಯಾಕ್ ಸೈಡ್ ಎಲ್ಲ ಕೂದಲಿರುತ್ತಲ್ಲ ನೋಡಿ, ಈ ಥರ ತಕ್ಕೊಳ್ಳಿ. ಪುಡಿ ಕೂದಲಿರುತ್ತೆ ಅಂತೀರಲ್ಲ ಅವರು ಅಷ್ಟೇ, ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ಈ ಥರ. ಆದರೆ ಜಡೆ ಹಾಕ್ಕೊಳ್ಳಿ, ಇಲ್ಲ ನೀಟಾಗಿ ಒಂದು ಗಂಟು ಹಾಕ್ಕೊಳ್ಳಿ. ಓಕೆ, ನೀವು ಎಣ್ಣೆ ಉಪಯೋಗಿಸ್ತಿರುವಾಗ ಈ ಥರ ಎಣ್ಣೆ ಮಾಡಿಟ್ಕೊಂಬಿಡಿ. ನಾ ಹೇಳಿದ್ದು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಸನ್ಫ್ಲವರು ಇದೆಲ್ಲ ಹಾಗೆ ತಿನ್ನೋಕ್ಕೆ ಬರೋಲ್ಲ, ಪ್ಯಾಕೆಟಲ್ಲಿ ತೆಗೆದು ನೀವೇ ನೋಡಿ ಎಷ್ಟು ರೌಂಡ್ ಹಾಕ್ತೀನಿ ನನ್ನ ಕೂದಲಿಗೆ ಅಂತ. 4, 5 ಅಷ್ಟು ಉದ್ದ ಇದೆ ನನ್ನ ಕೂದಲು. ನಿಮಗೂ ಅಷ್ಟು ಉದ್ದ ಇರಬೇಕು ಅಂದರೆ ನಾ ಹೇಳಿದ್ದು ಚಿಕ್ಕ ಚಿಕ್ಕ ಟಿಪ್ಸ್ ಫಾಲೋ ಮಾಡಿ, ಆಯಿತಾ. ಆಮೇಲೆ ಕೆಲವ್ರಿಗೆ ನೋಡಿ, ಇವಾಗ ನನಗೂ ಅಷ್ಟೇ ತುಂಬ ಪುಡಿ ಕೂದಲುಗಳಿತ್ತು. ನಾನೇನು ಮಾಡ್ತೀನಿ ಗೊತ್ತಾ, ಈ ಬಟ್ಲಲ್ಲಿ ಎಣ್ಣೆ ತೊಗೊಂಡು ನೋಡಿ, ಇಲ್ಲಿದೆಯಲ್ಲ ಪುಡಿ ಕೂದಲು, ಹಿಂಗೆ ಎಳೆದು ಬಿಟ್ಬಿಡಿ. ಆದರೆ ಒಂದು ಏರ್ ಪಿನ್ ಹಾಕ್ಕೊಳ್ಳಿ ಅಲ್ಲಿ ಹಿಂದೆ, ಅದು ಹಂಗೆ ಬೆಳೆಯೋಕ್ಕೆ ಶುರು ಆಗುತ್ತೆ, ಆಯಿತಾ. ಇಲ್ಲಿ ಹಿಂದೆ ಇರುತ್ತೆ ನೋಡಿ, ಇಲ್ಲೂ ಅಷ್ಟೇ ಎಣ್ಣೆ ಮಸಾಜ್ ಮಾಡ್ಕೊಳ್ಳಿ. ಈ ಥರ ಎಣ್ಣೆ ತೊಗೊಂಡು ಕೈಯಲ್ಲಿ ಈ ಥರ ಮಸಾಜ್ ಮಾಡ್ಕೊಳ್ಳಿ. ಎಂಥವ್ರು ಬೇಕಾದ್ರೂ ಬೆಳೆಯುತ್ತೆ. ಗಂಡು ಮಕ್ಕಳು ಸಹ ಯೂಸ್ ಮಾಡ್ಬೋದು. ಹೇಳ್ದಂಗೆ ಒಂದು ಚಮಚ ಅದು ಬಾಯಿಗೆ ಹಾಕ್ಕೊಂಡು ಚಾಲೆಂಜ್ ಮಾಡಿ ಹೇಳ್ತೀರಿ, ಒಂದೇ ರಾತ್ರಿಲಿ ಮ್ಯಾಜಿಕ್ ಆಗುತ್ತೆ. ಒಂದು ವಾರದಲ್ಲಿ ನೀವೇ ಇಂಚು ತೊಗೊಂಡು ಮೆಜರ್ ಮಾಡ್ತೀರಾ, ಇಂಚಸಲ್ಲಿ ಬೆಳೆಯುತ್ತೆ ಕೂದಲು. ಓಕೆ, 15 ದಿನ ಆದಮೇಲೆ ನಿಮ್ಮ ಕೂದಲು ಉದ್ದ ನೀವೇನು ಆಶ್ಚರ್ಯ ಪಡ್ತೀರಾ, ಕಮೆಂಟ್ ಹಾಕ್ತೀರಾ ನನಗೆ. ನಾನೇ ಹೇಳ್ತೀನವಾ, 40 ವರ್ಷ 45 ವರ್ಷ ಆದರೂ ಕೂದಲು ಬೆಳೀತಿದೆ ಅಂದರೆ ದಿಸ್ ಇಸ್ ದ ರೀಸನ್. ನಾವು ಕೂದಲು ಕೊಡಬೇಕಾಗಿರೋ ಐರನ್, ಮೆಗ್ನೀಷಿಯಮ್, ಜಿಂಕ್, ಒಮೆಗಾ 6, ಒಮೆಗಾ 3 ಕೊಡ್ತಿದ್ದೀನಿ. ಇಷ್ಟೇ, ಇನ್ನೇನು ಹೆಚ್ಚು ಬೇಡ. ಶ್ಯಾಂಪೂ ಯೂಸ್ ಮಾಡಿ, ಮೈಲ್ಡ್ ಶ್ಯಾಂಪು, ಲೈಕ್ ಮೈಲ್ಡ್ ಶ್ಯಾಂಪು ಬೇಬಿ ಜಾನ್ಸನ್ ಶ್ಯಾಂಪು ಯೂಸ್ ಮಾಡಿ. ಓಕೆ, ಅಥವಾ ಹೋಮ್ ಮೇಡ್ ಸೀಗೆಕಾಯಿ ಅಥವಾ ಸೀಗೆಕಾಯಿ ಅಂಟುವಾಳದ ಕಾಯಿ ಬೆಸ್ಟು, ಕುದಿಸ್ಬಿಟ್ಟು ಆ ನೊರೆಯಲ್ಲಿ ತೊಳ್ಕೊಳ್ಳಿ. ಓಕೆ, ಸೊ ಇವೆರಡು ರಾಮಬಾಣ ಅಂತಲೇ ಹೇಳ್ತೀನಿ. ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನನ್ನ ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ, ಯಾರಿಗೂ ಇಷ್ಟ ಇಲ್ಲ ಹೇಳಿ ಕೂದಲು ಬೆಳೆಯೋಕ್ಕೆ. ಇವಾಗ ಗಂಡು ಮಕ್ಕಳು ಕೂದಲು ಬೆಳೆಸ್ತಾ ಇದ್ದಾರೆ ಅಲ್ವಾ. ಸೊ ಆ ನಿಟ್ಟಿನಲ್ಲಿ ನಾವು ಹೆಣ್ಮಕ್ಳು ಅವ್ರಿಗಿನ್ನ ಜಾಸ್ತಿ ಬೆಳೆಸಬೇಕು ಅಂತ ಹೇಳಿದ ಇವತ್ತಿನ ವೀಡಿಯೋ ಎಲ್ಲ ಮುಗಿದ ಹೋಗಬಲ್ಲ. ಇನ್ನೇನು ಡೌಟ್ಸು ಕ್ಯೂರಿಯಸಿಟಿ ಲೆಟ್ ಮೀನು. ಸುಮಾರು ಜನ ಸೋಪ್ ಬಗ್ಗೆ ನನಗೆ ಆರ್ಡರ್ಸ್ ಮಾಡ್ತೀರಾ. ನೆನ್ನೆ ಒಂದೇ ದಿನ ಸುಮಾರಷ್ಟು ಸೋಪ್ ಖಾಲಿ ಆಗೋಯಿತು. ಸೊ ನನಗೆ ಬರಬೇಕು, ರಾ ಮೆಟೀರಿಯಲ್ಸ್ ಬಂದರೆ ಐ ಕ್ಯಾನ್ ಸ್ಟಾರ್ಟ್. ಯಾಕಂದರೆ ನನಗೆ ಒಂದೇ ದಿನ ಸುಮಾರು ಜನ ತೊಗೊಂಬಿಟ್ಟಿದ್ದಾರೆ ನನ್ನ ಹತ್ರ ಸೋಪ್ಸು. ಸೊ ಯಾರ್ಯಾರು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ನಾನು 2-3 ದಿನದಲ್ಲೇ ಬೈ ಥರ್ಸ್ಡೇ ಫ್ರೈಡೇ ಡೆಫಿನೆಟಾಗಿ ಡಿಸ್ಪ್ಯಾಚ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ವೀಡಿಯೋಸ್ನ ಬೆಂಗಳೂರಲ್ಲಿರೋರು ಕಮ್ಮಿ ನೋಡ್ತಿದ್ದಾರೆ, ಔಟ್ಸೈಡ್ ಬ್ಯಾಂಗ್ಳೂರು ನೋಡ್ತಿದ್ದೀರಾ. ಆ ನಿಟ್ಟಿನಲ್ಲಿ ನನ್ನ ಕೃತಜ್ಞತೆಗಳನ್ನ ನಾನು ಅರ್ಪಿಸೋಕ್ಕೆ ಇಷ್ಟಪಡ್ತಿದ್ದೀನಿ. ಶಿವಮೊಗ್ಗದಿಂದ ಮ್ಯಾಮ್ ಹೆಸರು ಮರ್ತೋದೆ, ಸಾರಿ ಸೋ ಮಚ್. ಅವರು ಹೆಲ್ತ್ ಆಫೀಸರ್ ಅಂತ ಹೇಳಿದ್ರು ಶಿವಮೊಗ್ಗದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನೀವು ಅಲ್ಲಿಂದ ನನ್ನ ಚಾನಲ್ನ ನೋಡಿ ಹಾರೈಸ್ತಿದ್ದೀರಾ, ಕಂಗ್ರಾಟ್ಸ್ ಹೇಳ್ತಿದ್ದೀರಾ, ಮತ್ತು ನಿಮಗೆ ವಾಸಿ ಆಗ್ತಿದೆ ಅಂತ ಹೇಳ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇದಕ್ಕಿಂತ ಖುಷಿ ಇನ್ನೇನಿಲ್ಲ. ಇನ್ನೊಬ್ಬರು ಮ್ಯಾಮ್ ಉಡುಪಿಯವರು, ಥ್ಯಾಂಕ್ ಯು ಸೋ ಮಚ್. ಇನ್ನೊಬ್ಬರು ಬಿಜಾಪುರಿಂದ ಒಬ್ಬರು, ಪಾಪ ಅವರು ಸ್ವಲ್ಪ ಹೊತ್ತು ನನ್ನ ಜೊತೆ ಮಾತಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಬಿಜಾಪುರ ಅವ್ರಿಗೆ ಯೋಚನೆ ಮಾಡಿಬಿಡಿ, ಡೆಫಿನೆಟಾಗಿ ಪಿಗ್ಮೆಂಟೇಷನ್ ನಾ ಹೇಳಿದ ಚಿಕ್ಕ ಚಿಕ್ಕ ಟಿಪ್ಸ್ನ ಫಾಲೋ ಮಾಡಿ. ನೆಕ್ಸ್ಟ್ ಇನ್ನೊಬ್ಬರು ನನ್ನ ಮರ್ತೋದೆ, ಅವರು ಮ್ಯಾಮು ಕುಂದಾಪುರನ ಮುರುಡೇಶ್ವರ ಏನೋ ಹೇಳಿದ್ರಿ. ಸೊ ಅಲ್ಲಿಂದ ನನ್ನ ಚಾನಲ್ ನೋಡಿ ಹಾರೈಸ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಮತ್ತು ಇನ್ನೊಂದು ನನಗೆ ರಾತ್ರಿ ಒಂದು ಮೆಸೇಜ್ ಬಂತು ನಮ್ಮ ಪುಣೆಯಿಂದ ಮ್ಯಾಮು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ನೀವು ಪುಣೆಯಿಂದ ಇದ್ಕೊಂಡು ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಿದ್ದೀರಾ,
ಥ್ಯಾಂಕ್ ಯು ಸೋ ಮಚ್. ಆಭಾರಿಯಾಗಿದ್ದೀನಿ ನಾನು. ಡೆಫಿನೆಟಾಗಿ ನಿಮಗೆಲ್ಲ ಸೋಪು ಆದಷ್ಟು ಬೇಗ ತಲುಪಿಸ್ತೀನಿ. ಯಾಕೆಂದರೆ ನಿನ್ನೆನೇ ಹೇಳಬಾರ್ದು, ಅಷ್ಟು ಸೋಪ್ಸ್ ಖಾಲಿಯಾಗಿದೆ ದೇವ್ರ ದಯದಿಂದ. ಸೊ ಈ ಥರ ನಿಮ್ಮ ಸಪೋರ್ಟ್ ಇರಲಿ ನನಗೆ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಔಟ್ಸೈಡ್ ಬ್ಯಾಂಗ್ಳೂರು ನನ್ನ ವೀಡಿಯೋಸ್ ನೋಡ್ತಾರೆ ಜನ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನಿಮ್ಮ ಸಪೋರ್ಟ್, ಆಶೀರ್ವಾದ ಹೇಮನಾಗರಿ ಚಾನಲ್ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ಹೋಗಬಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೇನು ಡೌಟ್ಸು ಕ್ಯೂರಿಯಸ್ ಇದೆ